ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ತನಿಖಾ ವರದಿ ಸಲ್ಲಿಕೆಗೆ ಎಸ್ಐಟಿ ಸಿದ್ಧತೆ ಮಾಡಿಕೊಳ್ತಾ ಇದೆ. ಮುಂದಿನ ವಾರ ಎಸ್ಐಟಿ ರಿಪೋರ್ಟ್ ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇದೆ. ಇಷ್ಟರೊಳಗೆ ಸಲ್ಲಿಕೆ ಆಗಬೇಕಾಗಿತ್ತು, ಆದರೆ ಕಳೆದ ವಾರ ಚುನ್ನಯ್ಯ ನ್ಯಾಯಾಲಯದಲ್ಲಿ ಒಂದು ವ್ಯತಿರಿಕ್ತವಾದ ಹೇಳಿಕೆ ಕೊಟ್ಟಿದ್ದರಿಂದ ಸ್ವಲ್ಪ ತಡ ಆಗಿದೆ. ಮತ್ತೆ ತನಿಖೆ ಶುರುವಾಗಿತ್ತು. ಈ ತಿಂಗಳಲ್ಲೇ ಪ್ರಕ್ರಿಯೆ ಮುಗಿಸೋದಕ್ಕೆ ಅಂತ ಸೂಚನೆ ಕೊಟ್ಟಿದೆ ಸರ್ಕಾರ. ವರದಿ ನೀಡುವಂತೆ ಎಸ್ಐಟಿಗೆ ಗೃಹ ಸಚಿವರು ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಮುಂದಿನ ವಾರ ಎಸ್ಐಟಿ ವರದಿ ಸಲ್ಲಿಸುವಂತ ಸಾಧ್ಯತೆ ಇದೆ. ಬಳಿಕ ನ್ಯಾಯಾಲಯಕ್ಕೆ ವರದಿಯನ್ನ ಸಲ್ಲಿಸ್ತಾರೆ. ಸರ್ಕಾರ ಸಿದ್ಧತೆ ಮಾಡಿಕೊಳ್ಳುತ್ತೆ. ಸದ್ಯಕ್ಕೆ ಈಗ ಎಸ್ಐಟಿ ಅಧಿಕಾರಿಗಳು ಸರ್ಕಾರಕ್ಕೆ ವರದಿ ಸಲ್ಲಿಸೋದಕ್ಕೆ ಅಂತ ತಯಾರಿ ಮಾಡಿಕೊಳ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ ಒಂದಷ್ಟು ಮಣ್ಣಿನ ಸ್ಯಾಂಪಲ್ಸ್ ಇರಬಹುದು, ಹೇಳಿಕೆಗಳಿರಬಹುದು ಅಥವಾ ಮೂಳೆಗಳು, ಇದೆಲ್ಲವನ್ನು ಕೂಡ ಎಸ್ಐಟಿ FSLಗೆ ಅಂತ ಕಳುಹಿಸಿಕೊಟ್ಟಿತ್ತು. ಕೆಲ ರಿಪೋರ್ಟ್ಗಳನ್ನು ಈಗಾಗಲೇ ಕಲೆಕ್ಟ್ ಮಾಡಿಕೊಂಡಿದ್ದಾರೆ. ಎಲ್ಲವನ್ನು ಸೇರಿಸಿ ಅಂತಿಮವಾಗಿ ಒಂದು ವರದಿಯನ್ನು ಸಲ್ಲಿಕೆ ಮಾಡಬೇಕು ಸರ್ಕಾರಕ್ಕೆ. ತದನಂತರದಲ್ಲಿ ಸರ್ಕಾರ ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಕೆ ಮಾಡುತ್ತೆ. ಸದ್ಯ ಈಗ ಎಸ್ಐಟಿ ಅಧಿಕಾರಿಗಳು ಎಲ್ಲರ ಹೇಳಿಕೆಗಳನ್ನು, ಜೊತೆಗೆ ಒಂದಷ್ಟು FSLನಿಂದ ಬಂದಿರುವಂಥ ರಿಪೋರ್ಟ್ಗಳನ್ನು ಅವೆಲ್ಲವನ್ನು ಇಟ್ಕೊಂಡು ವರದಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಅಂತ ಸಿದ್ಧತೆ ಮಾಡಿಕೊಂಡಿದ್ದಾರೆ. ನೋಡೋಣ ವರದಿ ಎಷ್ಟು ಪುಟ ಇರುತ್ತೆ, ಜೊತೆಗೆ ಅದರಲ್ಲಿ ಏನೇನು ಮೆನ್ಷನ್ ಆಗಿರುತ್ತೆ, ಏನಾಗಿದೆ ಇಲ್ಲಿವರೆಗೂ ತನಿಖೆಯ ಸಂದರ್ಭದಲ್ಲಿ ಅನ್ನೋದು.